ನಮ್ಮ ಸಂಸ್ಕೃತಿ, ನಮ್ಮ ಧರ್ಮಗಳು, ನಮ್ಮ ಜನರನ್ನು ಆಧರಿಸಿದಂತ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇರಬೇಕು ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ನೀವು ಡಾಕ್ಟರ್ ಹೆಡ್ಗೇವಾರ್ ಅವರು ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಇಟ್ಟಿದ್ರು ಅಂತ ಹೇಳಿದ್ರೆ ನಾನು ಅದನ್ನು ಒಪ್ಕೊಳ್ತೇನೆ. ವಾಮನಾಚಾರ್ಯರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಹಿಂದೂ ಸಮಾಜವನ್ನ ಒಗ್ಗೂಡಿಸುವಂತಹದ್ದು. ಅವಾಗ ರಾಷ್ಟ್ರವೇ ಇರಲಿಲ್ಲ, ರಾಷ್ಟ್ರೀಯತೆಯ ಪ್ರಶ್ನೆ ಕೂಡ ಬರಲಿಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಆಲೋಚನೆ ಬಂತು ಅನ್ನುವಂಥದ್ದು. ಈಗ 3 ತರದ ರಾಷ್ಟ್ರೀಯತೆಯ ಪ್ರಶ್ನೆ ಅವತ್ತು ಚರ್ಚೆನಲ್ಲಿ ಇತ್ತು ಅಂತ ನಾನು ಹೇಳಿದೆ. ಒಂದು ಹಿಂದೂ ರಾಷ್ಟ್ರೀಯತೆ, ಇನ್ನೊಂದು ಮುಸ್ಲಿಂ ರಾಷ್ಟ್ರೀಯತೆ, ಇನ್ನೊಂದು ಭಾರತದ ರಾಷ್ಟ್ರೀಯತೆ ಅಂತ. ವಾಮನಾಚಾರ್ಯರು ಅದನ್ನು ಒಪ್ಪಲಿಲ್ಲ, ಆ ತರದ ಇದಿರ್ಲಿಲ್ಲ. ಆದ್ರೆ ಜಿನ್ನಾ ಅವರ ಹಿನ್ನೆಲೆಯಲ್ಲಿ, ಜಿನ್ನಾ ಅವರ ವಾದದ ಹಿನ್ನೆಲೆಯಲ್ಲಿ ದೇಶದ ಒಳಗಡೆ ಕೂಡ ಬಹಳ ಮಂದಿ ಅದಕ್ಕೆ ಬೆಂಬಲಿಸುವಂತಹ ಒಂದು ವಾತಾವರಣ ಇತ್ತು ಅನ್ನುವಂತ ಮಾತನ್ನ ಹೇಳಿದ್ರು. ಈ 3 ರಾಷ್ಟ್ರೀಯತೆಯ ಪ್ರಶ್ನೆಯನ್ನ ನಾನು ಏನು ಹೇಳಿದೆ ಆ ಸಂದರ್ಭದಲ್ಲಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ಜಿನ್ನಾ ಅವರು ಮುಸ್ಲಿಂ ಲೀಗ್ ನ ಅಧ್ಯಕ್ಷರಾಗಿದ್ರು. ಅವರು ಪಾಕಿಸ್ತಾನ ಬೇಕು ಅಂತ ಹೇಳಿದಾಗ, ಇಸ್ಲಾಂ ರಾಷ್ಟ್ರ ಬೇಕು ಅಂದಾಗ, ಅದು ಕರಾಚಿಯಲ್ಲಿ ಆದಂತ ಒಂದು ಮುಸ್ಲಿಂ ಲೀಗ್ ಸಮ್ಮೇಳನದಲ್ಲಿ ಅವರು 1900 ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ, 40 ಅಲ್ಲ 30ರಲ್ಲಿ ಅವರು ತೀರ್ಮಾನ ತೆಗೆದುಕೊಂಡಿದ್ದು ನಮ್ಗೆ ಇಸ್ಲಾಂ ರಾಷ್ಟ್ರ ಬೇಕು ಅಂತ ಹೇಳಿ. ಆ ಸಂದರ್ಭ ಆದ್ರೆ 1914ನೇ ಇಸ್ವಿನಲ್ಲೇ ಹಿಂದೂ ರಾಷ್ಟ್ರ ಬೇಕು ಅಂತ ಹೇಳಿ ಸಾವರ್ಕರ್ ಅವರು ತೀರ್ಮಾನ ಮಾಡಿದ್ರು. ಆದ್ರಿಂದ ಸಾವರ್ಕರ್ ಅವರು ಹಿಂದೂ ರಾಷ್ಟ್ರ ಬೇಕು ಅಂತ ಬಹಳಷ್ಟು ಹಿಂದೆ ತೀರ್ಮಾನ ಆಗಿದ್ರು. ಸಾವರ್ಕರ್ ಅವರು ಜೈಲಲ್ಲಿದ್ದಾಗ ಹೆಡ್ಗೇವಾರ್ ಅವರು ಹೋಗಿ ಸಾವರ್ಕರ್ನವ್ರನ್ನ ಭೇಟಿ ಮಾಡಿದಾಗ ಅವರ ಸಿದ್ಧಾಂತಗಳಿಗೆ ಬಹಳಷ್ಟು ಪ್ರಶಂಸೆ, ಅವ್ರಿಗೆ ಬಹಳಷ್ಟು ಒಪ್ಪಿಗೆ ಆಗುತ್ತೆ. ಅದನ್ನ ಒಪ್ಕೊಂಡು ಇವರು ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಹೇಳಿದ್ದು. ಮೊದಲನೇ ರೆಸಲ್ಯೂಷನ್, ಈಗ ಖಾಲಿ ಜಿನ್ನಾ ಮಾತ್ರ ಪಾಕಿಸ್ತಾನ್ ಬೇಕು ಅಂತ ಹೇಳಿಲ್ಲ, ಪಾಕಿಸ್ತಾನ್ ಬೇಕು ಅಂತ ಹೇಳಿ ಮೊದಲನೇ ರೆಸಲ್ಯೂಷನ್ಸ್ ಮುಸ್ಲಿಂ ಲೀಗ್ ಅವರು ಫಜಲ್ ಅಲಿ ಬೇಗ್ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಅಲ್ಲಿ, ಅದರಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಸಹ ಮಂತ್ರಿಮಂಡಲದಲ್ಲಿದ್ರು. ಫಸ್ಟ್ ರೆಸಲ್ಯೂಷನ್ ಪಾಕಿಸ್ತಾನ್ ಆಗ್ಬೇಕು, ಇಸ್ಲಾಮಿಕ್ ನೇಷನ್ ಬೇಕು ಅಂತ ಹೇಳಿ ರೆಸಲ್ಯೂಷನ್ ಪಾಸ್ ಮಾಡಿದ್ದು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿದ್ರು, ಫಜಲ್ ಅಲಿ ಹಕ್ ಅವರು ಸಹ ಇದ್ರು. ಅದು 5 ಪ್ರಾಂತಗಳಲ್ಲಿ, ಅದು ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಇರ್ಬೋದು, ಸಿಂಧ್ ಇರ್ಬೋದು, ಬಲೂಚಿಸ್ತಾನ್, ಇದು ಗಿಲ್ಗಿಟ್ ಇರ್ಬೋದು, ಇದೆಲ್ಲ 5 ಪ್ರಾಂತದಲ್ಲಿ ಅವರು ಮುಸ್ಲಿಂ ಲೀಗ್ ನ ಜೊತೆಗೆ ಸರ್ಕಾರ ಮಾಡಿದ್ರು. ಆದ್ರಿಂದ ಜಿನ್ನಾ ಒಬ್ಬರಿಗೆ ನಾವು ಬ್ಲೇಮ್ ಮಾಡಕ್ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ನಿಲುವು ಯಾವತ್ತೂ ಸಹ ನಾವ್ ಹಿಂದೂ ರಾಷ್ಟ್ರ ಬೇಕು ಅಥವಾ ಪಾಕಿಸ್ತಾನ್ ಬೇಕು ಅಂತ ನಾವ್ ಯಾವತ್ತೂ ಸಹ ಹೇಳಲಿಲ್ಲ. ಅನಿವಾರ್ಯತೆಯಿಂದ ಜಿನ್ನಾ ಅವರು ಬಹಳ ಪಟ್ಟಿಡ್ದಾಗ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ಬಾರ್ದು ಅಂತ ಹೇಳಿದ್ರೆ ಒಪ್ಕೊಂಡಿರೋದೇ ವಿನಃ ಯಾವತ್ತೂ ಸಹ ಹಿಂದೂ ರಾಷ್ಟ್ರ ಬೇಕು ಅಥವಾ ಪಾಕಿಸ್ತಾನಿಗೆ ನಾವು ಅವ್ರು ಸಪರೇಟ್ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಯಾವುದೇ ರೆಸಲ್ಯೂಷನ್ಸ್ ತಗೊಂಡು ನೋಡಿ ಅದ್ರಲ್ಲಿ ಇಲ್ಲ. ಮೊದಲನೇದು ಹಿಂದೂ ರಾಷ್ಟ್ರ ಬೇಕು ಅಂದಿದ್ದೇ ಸಾವರ್ಕರ್ ಅವರ ಹಿಂದೂ ಮಹಾಸಭಾ. ತದನಂತರ ಅದನ್ನ ಒಪ್ಕೊಂಡದ್ದು RSS ಅವರು, ಹೆಡ್ಗೇವಾರ್ ಅವರ ನೇತೃತ್ವದಲ್ಲಿ. ಆದ್ರಿಂದ ಮುಂಜೆ ಅವರು ಸಹ ಅವರು ಮುಸ್ಲಿಮರನ್ನ ಭೇಟಿ ಮಾಡಿ ಬಂದಾಗ್ಲೂ ಸಹ ಒಂದು ರೀತಿಯ ಆ ಒಂದು ಸಿದ್ಧಾಂತಕ್ಕೆ ಒಲವು ತೋರಿಸಿದವರು ಹೆಡ್ಗೇವಾರ್ ಅವರು. ದೇಶ ವಿಭಜನೆ ಆಗಬೇಕು ಅಂತ RSS ಆಲೋಚನೆ ಇತ್ತು ಅನ್ನೋ ಮಾತನ್ನ ನೀವು ಒಪ್ಕೋತೀರಾ ಆಚಾರ್ಯ ಅವರೇ? ಇಲ್ಲ, ಅದನ್ನ ಎಂದೂ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಅದನ್ನು ಕಾಂಗ್ರೆಸ್ ಕೂಡ ಮೊದಲು ಒಪ್ಪಿರಲಿಲ್ಲ. ಅದಕ್ಕೆ ಅನಿವಾರ್ಯತೆ ಅನ್ಬೇಕು, ವೀಕ್ನೆಸ್ ಅನ್ಬೇಕು ಅನ್ನೋದು ಗೊತ್ತಿಲ್ಲ. ಅಂದ್ರೆ ಅಧಿಕಾರದ ಆಸೆಗಾಗಿ ಬಂದಂತ ವೀಕ್ನೆಸ್ ಏನಾದ್ರೂ ಕಾಂಗ್ರೆಸ್ಸಿಗೆ ಬಂತೋ, ಅಥವಾ ಅವತ್ತಿನ ಪರಿಸ್ಥಿತಿಯ ಒಂದು ಶಿಶುವಾಗಿ ಪಾಕಿಸ್ತಾನ ನಿರ್ಮಾಣ ಆಯ್ತು. ಅಲ್ಲಲ್ಲ, ಈಗ ಹರಿಪ್ರಸಾದ್ ಅಲ್ಲ ಸರ್, ಈಗ ಹರಿಪ್ರಸಾದ್ ಅವ್ರು ಏನ್ ಹೇಳಿದ್ರು, RSS ಮತ್ತು ಹೆಡ್ಗೇವಾರ್ ಅವರು ಈ ರೀತಿಯ ಒಂದು ಬೇರೆ ದೇಶ, ಮುಸ್ಲಿಮರಿಗೆ ಬೇರೆ ದೇಶ ಕೊಟ್ಟು ಬಿಡೋಣ ಅನ್ನುವಂತಹ ನಿಲುವನ್ನು ತಳೆದಿದ್ರು ಅನ್ನೋದ್ರ ಬಗ್ಗೆ ನಿಮ್ಮ ಸಹಮತ ಇಲ್ವಾ? ಇಲ್ಲ, ಹಂಗೆಂದು ಯೋಚನೆ. ಹನೀಫ್ ಅವರೇ, RSS ಗಿನ್ನ ಮೊದಲು ಹಿಂದೂ ಮಹಾಸಭಾದ ನಾಯಕರಾಗಿದ್ದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಆ ರೆಸಲ್ಯೂಷನ್ಗೆ ಇಸ್ ಪಾರ್ಟಿ ಟು ದಟ್ ಪಾಕಿಸ್ತಾನ್ ಆಗ್ಬೇಕು ಬೇರೆ ಅಂತ ಹೇಳಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಇದರಲ್ಲಿ ಬೆಂಗಾಲ್ ಸರ್ಕಾರದಲ್ಲಿ, ಮುಸ್ಲಿಂ ಲೀಗ್ ಸರ್ಕಾರದಲ್ಲಿ ಫಜಲ್ ಅಲಿ ಹಕ್ ಅವರು, ಮತ್ತು ಅದು ಬಹಳ ಫೇಮಸ್ ರೆಸಲ್ಯೂಷನ್. ಅದು ಫಸ್ಟ್ ರೆಸಲ್ಯೂಷನ್ ಆಗಿದ್ದೆ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ಅದರಲ್ಲಿ ಮಂತ್ರಿಮಂಡಲದಲ್ಲಿದ್ರು. ಆಗ ಅವರು ಹಿಂದೂ ಮಹಾಸಭಾದ ನಾಯಕರು. ಅವರು ಹಿಂದೂ ಮಹಾಸಭಾದ ಸಿದ್ಧಾಂತವನ್ನೇ RSS ಸಹ ತೆಗೆದುಕೊಂಡಿರ್ತಕ್ಕಂಥದ್ದು. ವಾಮನಾಚಾರ್ಯ ಏನಾರು ಹೇಳ್ತೀರಾ? ಹಿಂದೂ ಮಹಾಸಭಾದ ಕೆಲವು ವಿಚಾರಗಳು ನಮಗೆ ಒಪ್ಪಿಗೆ ಇದ್ರೂ ಕೂಡ
ಅವರ ಹೇಳಿದ್ದನ್ನೆಲ್ಲ ನಾವು ಒಪ್ಕೊಂಡು ಮಾಡಿದ್ದೇವೆ ಅನ್ನೋದು ಇತಿಹಾಸಕ್ಕೆ ಮಾಡಿದಂಥ ಅಪಚಾರ. ಡಾಕ್ಟರ್ ಹೆಡ್ಗೇವಾರ್ ಅವರು, ನಾನು ಈಗಾಗಲೇ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ, ಹಿಂದೂ ಸಮುದಾಯಗಳು ಸಂಘಟಿತರಾಗಿ ನಮ್ಮಲ್ಲಿರುವಂಥ ಏನು ವೀಕ್ನೆಸ್ಗಳಿವೆ ಅವು ಕಡಿಮೆ ಆಗೋವರೆಗೆ ನಾವೊಂದು ದೇಶವಾಗಿ, ಒಂದು ಸಮುದಾಯವಾಗಿ ಹೆಲ್ದಿಯಾಗಿ ಸುಖವಾಗಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದೇಶದ ಮತ್ತು ಇಲ್ಲಿಯ ಹಿಂದೂಗಳ ಸಂಘಟನೆಗಾಗಿ ಪ್ರಯತ್ನ ಮಾಡೋದು ಅವ್ರದ್ದು ಮುಖ್ಯವಾದ ಗುರಿಯಾಗಿತ್ತು. ಆದರೆ ಅವರು ಸಾವರ್ಕರ್ನ ಭೇಟಿಯಾಗಿದ್ರು ಅಷ್ಟೇ ಅಲ್ಲ, ಅವರು ಗಾಂಧಿ ಅವರನ್ನು ಭೇಟಿಯಾಗಿದ್ರು. ಮುಂದೆ ನಡೆದಂತ ಸುಮಾರು ಸಂಘದ ಶಾಖೆಗಳಿಗೆ 3-4 ಕಡೆಗಳಲ್ಲಾದ್ರೂ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧಿ ಅವರು ಬಂದು ಅಲ್ಲಿ ನಡೀತಿರುವಂತ ಆಕ್ಟಿವಿಟೀಸ್ ಅನ್ನು ಪ್ರಶಂಸೆ ಮಾಡಿದ್ದಾರೆ. ಅದರ ಅರ್ಥ ನಾವು ಕಾಂಗ್ರೆಸ್ ಅನ್ನು ಒಪ್ಕೊಂಡ್ಬಿಟ್ವಿ ಅನ್ನೋದು ಎಂದೂ ಆಗಿಲ್ಲ. ಕಾಂಗ್ರೆಸ್ ಇಡ್ತಿರುವಂತ ದಾರಿ ಏನಿದೆ, ಇದು ಮುಂದೆ ಏನಾಗತ್ತೆ ಅನ್ನೋದನ್ನ ಡಾಕ್ಟರ್ ಹೆಡ್ಗೇವಾರ್ ಅವರು ಮೊದಲೇ ಮುಂದಾಲೋಚನೆಯಿಂದ ಕಂಡ್ರು. ಏನು ಅಂದ್ರೆ, ನಾವು ಮುಸ್ಲಿಂ ಅಪೀಸ್ಮೆಂಟ್ಗೆ ಎಷ್ಟು ಹೋಗ್ತೇವೋ ಅಷ್ಟು ಈ ದೇಶದಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗಿ ಇದು ದೇಶದ ವಿಭಜನೆಗೆ ಅಡಿ ಮಾಡಿಕೊಡುತ್ತೆ, ಇದು ಮುಂದಿನ ಹೆಜ್ಜೆಗಳಲ್ಲಿ ದೇಶದ ವಿಭಜನೆಯ ಒಂದು ಭಾಗನೇ ಆಗತ್ತೆ ಅನ್ನೋದನ್ನ ಡಾಕ್ಟರ್ ಹೆಡ್ಗೇವಾರ್ ಅವ್ರು ಕಂಡುಕೊಂಡಿದ್ರೆ ವಿನಃ ಅವ್ರು ಎಂದೂ ಪಾಕಿಸ್ತಾನ ಆಗ್ಬೇಕು ಅನ್ನೋಂಥದ್ದಾಗ್ಲಿ, ದೇಶ ವಿಭಜನೆ ಆಗ್ಬೇಕು ಅನ್ನೋಂಥದ್ದಾಗ್ಲಿ ಹೇಳಿಲ್ಲ. ಅಷ್ಟೇ ಅಲ್ಲ, ಅಖಂಡ ಭಾರತ್ ಅಂದ್ರೆ ಆ ತುದಿಯಿಂದ ಈ ತುದಿಯವರೆಗೂ ಭಾರತವಾಗೇ ಇರಬೇಕು ಮತ್ತು ಇದು ಒಂದು ಸಿವಿಲೈಸೇಷನಲ್, ಒಂದು ಕಲ್ಚರಲ್ ಎಂಟಿಟಿ ಆಗಿ, ಅದರ ಜೊತೆ ಒಂದು ರಾಷ್ಟ್ರೀಯತೆಯಾಗಿ, ಅಂದ್ರೆ ನಾವು ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಧರ್ಮಗಳ ಬಗ್ಗೆ ಅಭಿಮಾನ ಹೊಂದಿರುವಂತ ನಿಷ್ಠರ ಒಂದು ದೇಶ ಆಗ್ಬೇಕು ಅನ್ನುವಂಥದ್ದು ಡಾಕ್ಟರ್ ಹೆಡ್ಗೇವಾರ್ ಅವರ ಮನಸ್ಸಿನಲ್ಲಿ ಇದ್ದಿದ್ರಿಂದ ಹರಿಪ್ರಸಾದ್ ಸರ್, ಟೆಂಪರರಿಗಾಗಿ ಮುಸ್ಲಿಂ ಜೊತೆ ಆಗ್ಲಿ ಬೇರೆಯವ್ರ ಜೊತೆ ಆಗ್ಲಿ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಹೋಗಿ ಪ್ರಪಾತಕ್ಕೆ ನಾವು ಬೀಳ್ತೇವೆ, ದೇಶಕ್ಕೆ ಅನ್ಯಾಯ ಆಗತ್ತೆ ಅನ್ನೋದನ್ನ ಕಂಡುಕೊಂಡಿದ್ದನ್ನ ಮುಂದೆ ಕಾಂಗ್ರೆಸ್ನವರೇ ಪ್ರೂವ್ ಮಾಡಿ ತೋರಿಸಿದ್ರು ಹೌದು ಅನ್ನೋದು. ಈಗ ವಾಮನಾಚಾರ್ಯ ಅವರು ಹೇಳಿದ ಹಾಗೆ ಮಹಾತ್ಮ ಗಾಂಧಿ ಅವರು, ಅಂಬೇಡ್ಕರ್ ಅವರು ಸಂಘದ ಶಾಖೆಗಳಿಗೆ ಹೋಗಿದ್ರು ಅನ್ನೋದಕ್ಕೆ ಯಾವುದೇ ಇತಿಹಾಸ ದಾಖಲೆಗಳಿಲ್ಲ. ತಾವು ಹೇಳ್ದಂಗೆ ಇದು ಸಹ ಇತಿಹಾಸಕ್ಕೆ ಅಪಪ್ರಚಾರ ಮಾಡಿದಾಗೆ ಇದೆ. ಯಾವತ್ತೂ ಸಹ ಅಂಬೇಡ್ಕರ್ ಅವರು ಬಿಡಿ ಕಾಂಗ್ರೆಸ್ಗೂ ವಿರುದ್ಧವಾಗೇ ಇದ್ರು, ಇನ್ನು ಧರ್ಮದ ಹೆಸರಲ್ಲಿ ಇದ್ದಂತ ರಾಜಕಾರಣಕ್ಕೂ ಕಠೋರವಾಗಿ ವಿರುದ್ಧ ಇದ್ದಂಥವ್ರು ಅಂಬೇಡ್ಕರ್ ಅವರು. ಮಹಾತ್ಮ ಗಾಂಧಿ ಅವ್ರಿಗೆ ಏನು ಅಂದ್ರೆ ಯಾವುದೇ ವಿಚಾರ ಹೇಗಾದ್ರೂ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತರಬೇಕು, ಸ್ವರಾಜ್ಯ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಮೂಲ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ತಾವು ಹೇಳಿದಾಗೆ ಹಿಂದೂ ಮಹಾಸಭಾದ ನಿರ್ಣಯಕ್ಕೂ RSSಗೂ ನಿರ್ಣಯಕ್ಕೂ ಇಲ್ಲ ಅನ್ನೋದಕ್ಕೆ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಜನಸಂಘದ ಸಂಸ್ಥಾಪಕರಾಗಿದ್ದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು 1951ನೇ ಇಸ್ವಿನಲ್ಲಿ ಜನಸಂಘ ಸ್ಥಾಪನೆ ಆದಾಗ ಅದರಲ್ಲೂ ಸಹ ಬಹಳ ಸ್ಪಷ್ಟವಾಗಿದೆ ಹಿಂದೂ ರಾಷ್ಟ್ರ ಅಂತ ಹೇಳಿ. ಇದು ಒಂದನೇದು. ಎರಡನೇದು, ತಾವೇ ಹೇಳಿದಾಗೆ ಹೆಡ್ಗೇವಾರ್ ಅವರು ಹಿಂದೂ ಧರ್ಮ, ಸಂಸ್ಕೃತಿ, ಸಂಸ್ಕಾರ, ಹಿಂದೂ ಧರ್ಮದ ಎಲ್ಲವನ್ನು ಒಟ್ಟುಗೂಡಿಸ್ಬೇಕು ಅಂತ ಹೇಳಿ ಹೋರಾಟ ನಡೀತೇವೆ. ಸ್ವತಂತ್ರ ಹೋರಾಟಕ್ಕೆ ಅವ್ರು ಎಲ್ಲೂ ಸಹ ಪಾಲ್ಗೊಂಡಿರ್ಲಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಏನಾದ್ರು ಹೆಡ್ಗೇವಾರ್ ಅವರು RSS ಸ್ಥಾಪನೆ ಆದ್ಮೇಲೆ ಪಾಲ್ಗೊಂಡಿದ್ರೆ ಜೈಲು, ಗಿಕಾರ್ಡು ಎಲ್ಲ ಇರ್ಬೇಕಾಗಿತ್ತು. ನಿಮ್ಗೆ ಯಾವುದೇ ತೆಗೆದುಕೊಂಡಾಗ್ಲೂ ಸಹ ಯಾವುದೇ ಜೈಲಲ್ಲಿ RSS ನ ಕಾರ್ಯಕರ್ತರು ಜೈಲಲ್ಲಿ ಇದ್ದಾರೆ ಅಂತ ಹೇಳಿ ನಿಮ್ಗೆಲ್ಲೂ ಸಹ ದಾಖಲೆಗಳು ಸಿಕ್ಕೋದಿಲ್ಲ. ಅವರ ಹೋರಾಟ ಇದ್ದಿದ್ದು ಹಿಂದೂ ರಾಷ್ಟ್ರ ಸ್ಥಾಪನೆ ಆಗ್ಬೇಕಾಗಿದ್ದೇ ವಿನಃ ಸ್ವತಂತ್ರ ಭಾರತ ಆಗ್ಬೇಕು ಅಂತಲ್ಲ. ಸ್ವತಂತ್ರ ಭಾರತದಲ್ಲಿ 1857ನೇ ಇಸ್ವಿನಲ್ಲಿ ಏನು ಅದು ನಡೀತು ಝಾನ್ಸಿನಲ್ಲಿ, ಆ ಸಂದರ್ಭದಲ್ಲಿ ಬಹದ್ದೂರ್ ಜಾಫರ್ ಅವರು ನಾಯಕತ್ವ ವಹಿಸಿದ್ರು. ನಾಯಕತ್ವ ವಹಿಸಿದ್ದು 1-2 ದಿವಸದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಬರ್ಮಾದಲ್ಲಿ ಇರ್ತಕ್ಕಂಥ ರಂಗೂನ್ ಜೈಲಲ್ಲಿ ಇಡ್ತಾರೆ. ತದನಂತರ ನಾಯಕತ್ವವನ್ನು ವಹಿಸ್ಕೊಂಡು ಝಾನ್ಸಿ ರಾಣಿ ಅವರು. ಯಾಕೆ ನಮ್ಮ ಬಹದ್ದೂರ್ ಜಫರ್ ಅವರು ನಾಯಕತ್ವ ವಹಿಸ್ಕೊಂಡ್ರು ಅಂದ್ರೆ, ಯಾವುದೇ ರಾಜ ಮಹಾರಾಜರು ಮುಂದೆ ಬರ್ಲಿಲ್ಲ ಬ್ರಿಟಿಷರ ವಿರುದ್ಧ ನಾಯಕತ್ವ ವಹಿಸಕ್ಕೆ. ಆದ್ರಿಂದ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು, ಎಲ್ಲಾ ಭಾಷೆಯವರು ಸಹ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಅದನ್ನು ಯಾರೂ ಸಹ ಅಲೆಗಳಿಕ್ ಆಗೋದಿಲ್ಲ. ಕೇವಲ ಒಂದು ಧರ್ಮದವರು, ಒಂದು ಜಾತಿಯವರು, ಒಂದು ಭಾಷೆಯವರು ಅವರು ಸ್ವತಂತ್ರ ಹೋರಾಟ ಮಾಡಿದ್ರೆ ಸ್ವತಂತ್ರ ಸಿಗ್ತಾ ಇರ್ಲಿಲ್ಲ. ಮಹಾತ್ಮ ಗಾಂಧಿ ಅವರ ಮೂಲ ಉದ್ದೇಶ ಏನಂದ್ರೆ, ಭಾರತದ ಪ್ರತಿಯೊಬ್ಬ ನಾಗರಿಕನು ಸಹ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಮೂಲ ಉದ್ದೇಶದಿಂದ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿದ್ರು. 1885ನೇ ಇಸ್ವಿನಲ್ಲಿ ಸ್ಥಾಪನೆ ಆದಂತ ಕಾಂಗ್ರೆಸ್ ಪಕ್ಷ ಪಿಟಿಷನ್ ಅಂಡ್ ಪ್ರೇಯರ್ಸ್
ಆಗ ಬ್ರಿಟಿಷರ್ಗೆ ತೆಗೆದುಕೊಂಡು ಹೋಗಿ ಒಂದು ಪಿಟಿಷನ್ ಕೊಡೋದು, ತಮ್ಮ ಬೇಡಿಕೆಗಳನ್ನ ಇಡೋದು ಅಷ್ಟೇ ಸೀಮಿತವಾಗಿತ್ತು. 1905ನೇ ಇಸ್ವಿಯಿಂದ ಮೇಲೆ ಗೋಖಲೆ ಅವರು, ತಿಲಕರ್ ಅವರು, ಇವರೆಲ್ಲ ಸೇರಿ, ಲಾಲಾ ಲಜಪತ್ ರಾಯ್ ಅವರು, ಇವರೆಲ್ಲ ಹಿಂದೂ ಮಹಾಸಭಾದ ಸದಸ್ಯರು. ಇವರೆಲ್ಲರೂ ಸಹ ಸೇರಿ ಇಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತಾಗ, ಈವನ್ ಸಾವರ್ಕರ್ ಅವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಯಾವಾಗ ನಾಸಿಕ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಕೊಲೆ ಆಪಾದನೆಯಲ್ಲಿ ಜೈಲ್ಗೆ ಹೋದ ನಂತರ ಅವರು ಸಂಪೂರ್ಣವಾಗಿ ಅವ್ರ ನಿಲುವು ಬದಲಾವಣೆ ಆಗಿತ್ತು. ಜೈಲ್ಗೆ ಹೋದ ನಂತರ ಸಾವರ್ಕರ್ ಅವ್ರು ಜೈಲ್ಗೆ ಹೋದ ನಂತರ ಸುಮಾರು 6 ಕ್ಷಮಾಪಣೆ ಪತ್ರವನ್ನು ಬರೆದು ಜೈಲಿಂದ ಹೊರಗಡೆ ಬಂದಾಗ ಅವ್ರ ನಿಲುವು ಬದಲಾವಣೆ ಆಯ್ತು. ಇಲ್ಲಾಂದ್ರೆ ಅವರೂ ಸಹ, ಸಾವರ್ಕರ್ ಅವರು ಸಹ, ಅವರು ಇಷ್ಟೆಲ್ಲ RSS ಅವರು ಗೋಮಾತೆ ಅಂತ ಹೇಳ್ತಾರಲ್ಲ, ಅವರು ಮರಾಠಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವಾಮನಾಚಾರ್ಯರು ಚೆನ್ನಾಗಿ ಗೊತ್ತಿದೆ ಇದು. ಗೋ ಪೂಜನ್ ನವೆ ಗೋ ಪಾಲನ್ ಹವೆ ಅಂತ ಹೇಳಿ. ಮರಾಠಿನಲ್ಲಿ ಅಂದ್ರೆ ಪೂಜೆಗೆ ಅದು ಹರ್ರದಲ್ಲ, ಅದೊಂದು ಪ್ರಾಣಿ, ಅದನ್ನ ಸಾಕೋದ್ರಲ್ಲಿ ಏನ್ ತಪ್ಪಿದ್ದಿಲ್ಲ, ಉಪಯುಕ್ತವಾದ ಪ್ರಾಣಿ ಅಂತ ಹೇಳಿದಂತ ಸಾವರ್ಕರ್ ಅವರು ಹಿಂದೂ ರಾಷ್ಟ್ರ ಅಂತ ಅವ್ರು ಯಾಕೆ ಮಾಡಿದ್ರು ಅಂದ್ರೆ, ಅವ್ರ ಆತ್ಮಕಥೆನಲ್ಲಿ ಹೇಳಿದ್ದಾರೆ ಏನಂತ, ಹಿಂದುತ್ವಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿ. ಹಿಂದೂ ಧರ್ಮ ಅನ್ನೋದು ಒಂದು ಸ್ಪಿರಿಚುಯಾಲಿಟಿ, ಅನ್ನೋದು ಆಧ್ಯಾತ್ಮಿಕವಾದಂತ ವಿಚಾರ. ಹಿಂದುತ್ವ ಅಂತಕ್ಕಂಥದ್ದು ಪೊಲಿಟಿಕಲ್ ಸ್ಲೋಗನ್. ಅದು ನಾವು ಹಿಂದೂಗಳನ್ನೆಲ್ಲ ಒಂದ್ ಮಾಡ್ಬೇಕು ಅಂತ ಹೇಳಿ ರಾಜಕೀಯ ಉದ್ದೇಶದಿಂದ ಅದನ್ನ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಾವರ್ಕರ್ ಅವರು. ಈಗ ನಾವು ಬೇಡ, ನಾನೀಗ ರಾಷ್ಟ್ರೀಯತೆಯ ಪ್ರಶ್ನೆ ಬಂತು. ವಾಮನಾಚಾರ್ಯ ಅವರೇ, ಈಗ RSS ನ ಮೂಲ ಸ್ಥಾಪಕರಲ್ಲಿ ಈ ವಿಷಯ ನಾನು ಡಿಬೇಟ್ ಮಾಡ್ತಾ ಇಲ್ಲ, ಇದು ಅಲ್ಲಿಂದ ಬಂದಿರ್ತಕ್ಕಂಥದ್ದು. ಅದ್ರ ಮೇಲೆ ಹೆಡ್ಗೆವಾರ್ ಅವರು ಈ ಒಂದು ಹಿಂದೂ ರಾಷ್ಟ್ರದ ಬಗ್ಗೆ ಅವರ ಒಲವು ತಳವಿ ಅವರ ನಿಲುವು 1925ನೇ ಇಸ್ವಿಯಲ್ಲಿ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ ಅವರು ಸಹ ಪ್ರತಿಪಾದನೆ ಮಾಡಿದ್ರು ಅಂತ ನಾನು ಹೇಳ್ತಕ್ಕಂಥದ್ದು. ಎಸ್ ಸರ್. ವಾಮನಾಚಾರ್ಯಲ್ಲಿ ಈ ಹಿಂದೂ ರಾಷ್ಟ್ರೀಯತೆ ಅಂತ ಬಂತಲ್ಲ ಇದು, ಈಗ ನೀವು ಹೇಳಿದ್ರಿ ಹಿಂದೂ ಧರ್ಮವನ್ನೆಲ್ಲ ಒಗ್ಗಟ್ಟು ಮಾಡಬೇಕು, ನಮ್ಮ ಪರಂಪರೆ, ನಮ್ಮ ಇದರ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರೀಯವಾದವನ್ನ ಸ್ಥಾಪಿಸಬೇಕು ಅನ್ನುವಂಥದ್ದು ಬಂತಲ್ಲ. ಈ ಹಿಂದೂ ರಾಷ್ಟ್ರೀಯವಾದ ಅಂತ ನೀವೆಲ್ಲ ಹಿಂದಿನಿಂದ RSS ಸ್ಥಾಪಕರಿಂದ ಹಿಡಿದು ಈಗಿನವರೆಗೂ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಸ್ಥಾನಮಾನ ಏನು, ದಲಿತರ ಸ್ಥಾನಮಾನ ಏನು? ಭಾರತ ಅನ್ನುವಂಥ ಈ ದೇಶಕ್ಕೆ ತನ್ನದೇ ಆದಂತ ಒಂದು ಸಂಸ್ಕೃತಿ ಇದೆ, ಸಿವಿಲೈಸೇಷನ್ ಇದೆ, ಇತಿಹಾಸ ಇದೆ. ಇದರಲ್ಲಿ ಕಾಲಕ್ಕೆ ಅವತ್ತಿನ ಆಘಾತಗಳಿಂದ, ಪ್ರೆಷರ್ಗಳಿಂದ ಆದಂತ ಕೆಲವು ಬದಲಾವಣೆಗಳು ಇವೆ. ಇವನ್ನ ಒಪ್ಕೊಂಡು ನಾವೆಲ್ಲ ಒಂದು ದೇಶ ಆಗಿ ಬದುಕಬೇಕು ಅನ್ನುವಂತ ಎಲ್ಲರೂ ಈ ದೇಶದ ಪ್ರಜೆಗಳೇ. ಇಲ್ಲಿ ಅಲ್ಪಸಂಖ್ಯಾತರು ಅನ್ನುವಂಥ ಕಲ್ಪನೆನೇ ಇರಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ. ಎಲ್ಲರೂ ಬಹುಸಂಖ್ಯಾತರೇ, ಎಲ್ಲರೂ ಈ ದೇಶದ ಪ್ರವಾಹದಲ್ಲಿ ಒಟ್ಟಾಗಿರ್ಬೇಕಾದವ್ರೆ. ಅದು ಬೌದ್ಧರಿರ್ಬೋದು, ಅದು ಬೇರೆ ಬೇರೆ ಭಾರತದ ವ್ಯವಸ್ಥೆಯಲ್ಲೇ ಇರುವಂತ ಬೇರೆ ಬೇರೆ ಧರ್ಮಗಳಿರ್ಬಹುದು, ಹಾಗೇನೆ ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯಾನಿಟಿ, ಬೌದ್ಧ ಧರ್ಮ, ಜೈನ ಧರ್ಮ, ಎಲ್ಲ ಧರ್ಮಗಳನ್ನು ಹೇಳ್ತಾ ಇದ್ದೀವಿ. ಇಸ್ಲಾಂನಲ್ಲಿ ಇರುವಂತ ಪದ್ಧತಿಗಳನ್ನು ಫಾಲೋ ಮಾಡುವಂತವರು ಇರಬಹುದು. ಯಾರೇ ಇದ್ರೂ ಕೂಡ ಪೂಜಾ ಪದ್ಧತಿ ತಮ್ಮ ಸಮುದಾಯಗಳಲ್ಲಿ, ಮನೆಗಳಲ್ಲಿ ಹಾಗೆ ಆಚರಿಸಿದ್ರು. ಹಿಂದೂ ಧರ್ಮದಲ್ಲಿ ಕೂಡ ದೇವರನ್ನೇ ನಂಬದೇ ಇರುವಂತ, ಚಾರ್ವಾಕ್ ತತ್ವಗಳನ್ನು ನಂಬಿರುವಂತ ಲಕ್ಷಾಂತರ ಜನರು ಅವತ್ತು ಇದ್ರು, ಇವತ್ತು ಇದ್ದಾರೆ. ನಿಮಗೆ ಆಶ್ಚರ್ಯ ಅನಿಸ್ಬಹುದು, ಈವನ್ RSS ಕಾರ್ಯಾಲಯದಲ್ಲಿ ಕೂಡ ತುಂಬಾ ರಿಲಿಜಿಯಸ್ ಆದಂತಹ ವಾತಾವರಣ ಇರಲ್ಲ. ಇಟ್ ಇಸ್ ನಾಟ್ ಎ ರಿಲಿಜಿಯಸ್ ಆರ್ಗನೈಸೇಷನ್. ಹೀಗಾಗಿ ಹಿಂದೂ ಧರ್ಮ ಮತ್ತು ಅಲ್ಪಸಂಖ್ಯಾತರು ಹೀಗೆ ಡಿವೈಡ್ ಮಾಡೋದಕ್ಕಿಂತಲೂ ಒಂದು ಪ್ರವಾಹದಲ್ಲಿ ನಡೆದು ಬಂದಂಥವ್ರು. ಇವತ್ತು ಕಾರಣಾಂತರಗಳಿಂದ ಅವರು ಮುಸಲ್ಮಾನರಾಗಿರ್ಬೋದು, ಆದ್ರೆ ಬೇಸಿಕಲಿ ದೇ ಆರ್ ಅವರ್ ಬ್ರದರ್-ಇನ್ಸ್, ದೇ ಶೇರ್ ದ ಸೇಮ್ ಬ್ಲಡ್ ಅಂತ ಇತ್ತೀಚೆಗೆ ಮೋಹನ್ ಭಾಗವತ್ ಅವರು ರಿಪೀಟೆಡ್ಲಿ ಹೇಳಿದ್ದಾರೆ, 2-3 ಸಲ ಹೇಳಿದ್ದಾರೆ. ಏನು ಅಂದ್ರೆ, ನಾವೆಲ್ಲರೂ ಒಂದು ಸಂಸ್ಕೃತಿಗೆ, ಒಂದು ಪ್ರವಾಹಕ್ಕೆ, ಒಂದು ಹೆರಿಟೇಜ್ಗೆ, ಒಂದು ಕಲ್ಚರಲ್ ಆದರ್ಶಗಳಿಗೆ ಬದ್ಧರಾಗಿದ್ದೇವೆ. ಈಗ ಹೇಗೆ ಆಮೇಲೆ ಬಂದಂತ ಇಸ್ಲಾಮದ ಪರಿಣಾಮಗಳಿದೆಯೋ ಹಾಗೆ ಈ ದೇಶದಲ್ಲಿ ರಾಮಂದು, ಕೃಷ್ಣಂದು ಕೂಡ ಒಂದಿಷ್ಟು ಪರಿಣಾಮಗಳಿದೆ. ಅದು ಎಲ್ಲವೂ ಸೇರಿ ಒಂದು ಸಮುದಾಯ ಆಗಿದ್ದೇವೆ. ಆ ತರ ಬದುಕಬೇಕು, ಒಂದನ್ನೊಂದು ಕಿತ್ತು ಹಾಕಿ ತೆಗೆದು ಹಾಕಿ ಬದುಕಬೇಕು. ಅಥವಾ ನೀವು ಅಲ್ಪಸಂಖ್ಯಾತರು, ನಾವು ನನಗೆ ಅಲ್ಲ ಹೇಳಿಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ನೀವು ಒಂದು ಕಡೆ ಏನ್ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಎನ್ನುವಂಥದ್ದು RSS ನ ಸಿದ್ಧಾಂತ, RSS ನ ನಿಲುವು, ಮುಖ್ಯ ಉದ್ದೇಶ.
ಈ ಹಿಂದೂಗಳು ಅಂತ ಹೇಳಿ ಹೇಳಿದಾಗ ಯಾರ ವಿರುದ್ಧ ಒಗ್ಗಟ್ಟಾಗ್ಬೇಕು ಅನ್ನುವಂಥದ್ದು ಹೇಳಿದ್ರೆ ಭಾರತೀಯರೆಲ್ಲ ಒಗ್ಗಟ್ಟಾಗ್ಬೋದು ಅಂತ ಹೇಳಿ ಹೇಳ್ಬೋದಾಗಿತ್ತಲ್ವಾ? ಎಕ್ಸಾಕ್ಟ್ಲಿ ಅಲ್ಲಲ್ಲ, ನೀವು ಹೇಳೋ ಪ್ರಕಾರ ನೀವು ಭಾರತೀಯರೆಲ್ಲ ಒಗ್ಗಟ್ಟಾಗ್ಬೇಕು ಅಂತ ಹೇಳ್ಬೇಕಾಗಿತ್ತಲ್ವಾ? ನೀವು ಕೇಳಿದ ಈ ಪ್ರಶ್ನೆ ಇದೆಯಲ್ಲ, ಇದೇ ಬಹಳ ಮೂಲಭೂತವಾದದ್ದು. ಸಂಘದ ಆಕ್ಟಿವಿಟಿ ಯಾರ ವಿರುದ್ಧನೂ ಅಲ್ಲ. ಇಲ್ಲಿಯ ಬಹುಸಂಖ್ಯಾತರಾದಂತ, ಈಗ ಆಲ್ರೆಡಿ ಇಲ್ಲಿಯ ಸಿವಿಲೈಸೇಷನ್ ಮತ್ತು ಕಲ್ಚರಲ್ ವ್ಯಾಲ್ಯೂಗಳನ್ನು ಒಪ್ಕೊಂಡಂತ ಸಮುದಾಯ ತನ್ನಲ್ಲಿರುವಂತ ನ್ಯೂನತೆಗಳನ್ನ ಮೀರಿ ಒಂದು ಸಂಘಟಿತ ಸಮಾಜ ಆದ್ರೆ ಉಳಿದು ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿ ಆನಂದವಾಗಿ ಬದುಕಬಹುದು. ಇವತ್ತು ವೀಕ್ನೆಸ್ ಇರೋದು ಇಸ್ಲಾಂ, ಮುಸ್ಲಿಮ್ಸ್, ಹೊರಗಿಂದ ಬಂದಂತ ಕ್ರಿಶ್ಚಿಯನ್, ಇದು ಬ್ರಿಟಿಷರ್ಸ್ ಅವ್ರದ್ದು ಅಲ್ಲ. ಪ್ರಶ್ನೆ ಇರೋದು ಈ ನಮ್ಮ ಸಮುದಾಯದ್ದೇ. ಇದರಲ್ಲಿ ಬದಲಾವಣೆ ಆಗ್ಬೇಕು, ಇದು ಸುಧಾರಣೆ ಆಗ್ಬೇಕು ಅನ್ನೋದು ಅಷ್ಟೇ ಡಾಕ್ಟರ್ ಜಿ ಅವ್ರ ಗುರಿ ಇತ್ತೇ ವಿನಃ ಯಾವುದೋ ಒಂದು ಅಲ್ಪಸಂಖ್ಯಾತರು ಅವ್ರ ವಿರುದ್ಧ ಇನ್ನೊಂದೇನೋ ಇಲ್ಲಿ ಕತ್ತಿ ಮಸಿಬೇಕು ಅನ್ನೋಂಥದ್ದು ಅವು ಎಂದೂ ಹೇಳಿಲ್ಲ. ಇವತ್ತಿಗೂ ನಾವು ಯಾರು ಅದನ್ನ ಹೇಳಲ್ಲ. ಎಸ್ ಸರ್, ಹರಿಪ್ರಸಾದ್ ಅವ್ರು ಏನು ಹೇಳ್ತಾ ಇದ್ರಿ? ಈಗ ಹೆಡ್ಗೇವಾರ ಆದ್ಮೇಲೆ ಗೋಲ್ವರ್ಕರ್ ಅವ್ರು ಬಂದ್ರು. ಗೋಲ್ವರ್ಕರ್ ಅವರು ಚಿಂತನ ಗಂಗಾ ಅಂತ ಕನ್ನಡದಲ್ಲಿ ಮತ್ತು ಬಂಚ್ ಆಫ್ ಥಾಟ್ಸ್ ಅಂತ ಹೇಳಿ, ಬಂಚ್ ಆಫ್ ಥಾಟ್ ಅಲ್ಲಿ 172 ಇಂದ 194 ಪೇಜ್ ವರ್ಗು ನೋಡಿ, ಇಂಟರ್ನಲ್ ಎನಿಮೀಸ್ ಅಂತ ಹೇಳಿ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮು, ಕ್ರಿಶ್ಚಿಯನ್, ಕಮ್ಯುನಿಸ್ಟ್ ಅವ್ರನ್ನ ಹೇಳಿದ್ದಾರೆ. ಚಿಂತನ ಗಂಗಾದಲ್ಲಿ 1990ನೇ ಪೇಜಿಂದ ಇದೆ. ಅದರಲ್ಲಿ ಆಂತರಿಕ ಶತ್ರುಗಳು ಅಂತ ಹೇಳಿ ಅದನ್ನ ಮುಸಲ್ಮಾನರು, ಕ್ರಿಶ್ಚಿಯನ್ಸ್, ಕಮ್ಯುನಿಸ್ಟ್ ಅಂತ ಹೇಳಿದ್ದಾರೆ. ಇವರು ದ್ವಂದ್ವ ನೀತಿಗಳು. ಇವರು ಹೆಡ್ಗೇವಾರ್ ಅವರು ಸ್ಥಾಪನೆ ಮಾಡಿರ್ಬೋದು. ತದನಂತರ ಬಂದಂತ ಸರಸಂಘ ಚಾಲಕರವರು ಅವರು ವಾಮನಾಚಾರ್ಯ ಅವರು ಹೇಳಿದ್ರು, ಇದು ಈ ಸಂಘ ಯಾವುದೇ ಧರ್ಮದ ವಿರುದ್ಧ ಅಲ್ಲ ಅಂತ ಹೇಳಿ. ಧರ್ಮದ ವಿರುದ್ಧ ಅಂತ ಅಲ್ಲ ಅಂತ ಹೇಳಿದ ಮೇಲೆ ಅವ್ರಿಗೆ ಲಾಠಿ, ಅವ್ರಿಗೆ ಬಂದೂಕು, ತಲವಾರು ಇವೆಲ್ಲ ಕಲ್ಸ್ಕೊಳ್ತಕ್ಕಂಥದ್ದು ಏನ್ ಬೇಕಾಗಿತ್ತು ಹೇಳಿ? ಆದ್ರಿಂದ ಇದರಲ್ಲಿ ಅವರು ಇದನ್ನ ಗುಪ್ತ ಕಾರ್ಯಸೂಚಿ ಅಂತ ಹೇಳ್ತೀವಿ ನಾವು. ಹಿಡನ್ ಅಜೆಂಡಾ ಇಟ್ಕೊಂಡಿರ್ತಕ್ಕಂಥವ್ರು ಅಷ್ಟೊಂದಿಲ್ಲ. ಆದ್ರೆ ಈಗ ಹೆಡ್ಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಂದಾಗ, ತದನಂತರ ಗೋಲ್ವರ್ಕರ್ ಬಂದ ನಂತರ ಆಗಿರ್ತಕ್ಕಂಥ ಬದಲಾವಣೆ ಇವತ್ತಿಗೂ ಸಹ ಬಂಚ್ ಆಫ್ ಥಾಟ್ಸ್ ಇಸ್ ದಿ ಭಗವದ್ಗೀತಾ ಅವ್ರಿಗೆ, ನಮ್ಮ RSS ಅವ್ರಿಗೆ. ಈಗ ವಾಮನಾಚಾರ್ಯ ಅವ್ರು ಹೇಳ್ದಂಗೆ, ನೀವು RSS ಕಚೇರಿಗೆ ಹೋದ್ರೆ ಅಲ್ಲಿ ಯಾವುದೇ ಧಾರ್ಮಿಕವಾದ ವಿಚಾರಗಳು ಇಲ್ಲದೆ ಇರಬಹುದು. ಆದ್ರೆ ನಾನು ಹೇಳ್ದೆ, ಇದು ಧಾರ್ಮಿಕ ಸಂಘಟನೆ ಅಲ್ಲ, ರಾಜಕೀಯ ಸಂಘಟನೆ. ರಾಜಕೀಯ ಸಂಘಟನೆಯಲ್ಲಿ ಇದೊಂದು ಮುಖವಾಡ ಅಷ್ಟೇ, ಧಾರ್ಮಿಕವಾದ ಮುಖವಾಡ. ಇದು ಜಾತ್ಯತೀತ ತತ್ವ ಯಾಕೆ ಬೇಕು ಅಂದ್ರೆ, ಧರ್ಮ ಮತ್ತು ರಾಜಕೀಯನ ಬೆರೆಸಬಾರ್ದು ಅಂತ ಹೇಳಿ. ಹಿಂದೂಗಳು ನಾವೆಲ್ಲ ಒಂದಾಗ್ಬೇಕಾದ್ರೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಜಾತಿ ವ್ಯವಸ್ಥೆ ಇಷ್ಟು ಆಳವಾಗಿ ಬೇರೂರಿದೆ. ನೀವು ದಲಿತರನ್ನ, OBCಗಳನ್ನ, ಶೂದ್ರನ್ನ ಇನ್ನೂ ಸಹ ದೇವಸ್ಥಾನಗಳು ಬಿಡ್ತಾ ಇಲ್ಲ. ಹಳ್ಳಿಗಳಲ್ಲಿ ಹೋದ್ರೆ ಅವ್ರಿಗೆ ಸಪರೇಟ್ ಆದಂತ ಜಾಗಗಳಿದೆ. ಆದಿವಾಸಿಗಳು ಕಾಡಲ್ಲಿ ಇರ್ತಾರೆ. ಈ ತರ ಶ್ರೇಣೀಕರಣ ಸಮಾಜದಲ್ಲಿ ನೀವು ಒಂದು ಮಾಡ್ತೀನಿ ಅಂದಾಗ, ನಿಮ್ಮಲ್ಲಿ ಸುಧಾರಣೆಗಳು ಬಂದಿದ್ದೆ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿಯವರೆಲ್ಲ ಸುಧಾರಣೆ ತರಕ್ಕೆ ಪ್ರಯತ್ನ ಮಾಡಿದ್ರು. ಯಾರನ್ನೂ ಸಹ ಈ ಸಿದ್ಧಾಂತವನ್ನು ನೀವು ಯಾರು ಒಪ್ಪೋದಿಲ್ವಲ್ಲ. ಆದ್ರಿಂದ ಹೆಡ್ಗೇವಾರ್ ಸ್ಥಾಪನೆ ಮಾಡಿ ತದನಂತರ ಗೋಲ್ವರ್ಕರ್ ಬಂದಾದ್ಮೇಲೆ ಇನ್ನು ಬಹಳ ಗಂಭೀರವಾಗಿ ಇದು ಮತೀಯ ರಾಜಕಾರಣಕ್ಕೆ ವಾಲಿರೋದು ನಾವು ನೋಡಿರ್ತಕ್ಕಂಥದ್ದು. ಎಸ್ ಸರ್, ವಾಮನಾಚಾರ್ಯರೇ. ನಾನು ಹೇಳಿದಂತ ಪಾಯಿಂಟಿಗೆ ನಾನು ಸ್ಟಿಕ್ ಆನ್ ಆಗ್ತೇನೆ. ಡಾಕ್ಟರ್ ಹೆಡ್ಗೇವಾರ್ ಅವರು RSS ಅನ್ನು ಪ್ರಾರಂಭ ಮಾಡಿದಾಗ ಮತ್ತು ತದನಂತರ ಇತ್ತೀಚಿನ ಮೋಹನ್ ಭಾಗವತ್ ಅವರ ಸ್ಟೇಟ್ಮೆಂಟ್ಗಳನ್ನು ಕೂಡ ನೀವು ನೋಡಿ, ಎಲ್ಲೂ ನಾವು ನಮಗೆ ವೈರಿಗಳಿದ್ದಾರೆ, ನಮಗೆ ಅಲ್ಪಸಂಖ್ಯಾತರಿದ್ದಾರೆ ಅಂತ ಹೇಳಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿ ಜನ್ಯವಾಗಿ ದೇಶದ ವಾತಾವರಣವನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಕೆಲವೊಂದು ಎಕ್ಸ್ಪ್ಲನೇಷನ್ಗಳು ಬಂಚ್ ಆಫ್ ಥಾಟ್ ಅಲ್ಲಿ ಇವೆ. ಆದರೆ ನಾವೆಲ್ಲರೂ ಇವತ್ತು ಮತ್ತು ಡಾಕ್ಟರ್ ಹೆಡ್ಗೇವಾರ್ ಅವರು ಸ್ಥಾಪಿಸಿದಾಗ ಕೂಡ ಇಂಥವ್ರ ವಿರುದ್ಧ ಅಂತ ನಾವೇನು ಮಾಡಕ್ ಹೋಗಿಲ್ಲ. ನಮ್ಮದೇ ಆದಂತ ಪ್ರಾಬ್ಲಮ್ಸ್ ಇಲ್ಲಿ ನೂರಾರು ಇರೋದ್ರಿಂದ ನಮ್ಮ ಸಮುದಾಯದಲ್ಲೇ ಪ್ರಾಬ್ಲಮ್ಗಳು ಈಗಾಗಲೇ ಹರಿಪ್ರಸಾದ್ ಅವ್ರು ಹೇಳಿದ್ರು. ಜಾತಿಗಳು, ಶ್ರೇಣೀಕೃತ ಸಮಾಜ, ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ವಿಚಿತ್ರವಾದ ಬುದ್ಧಿಜೀವಿಗಳು ಇವರೆಲ್ಲ ಇದ್ದಂತ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರು ಹಠ ಹಿಡಿದು ಗಟ್ಟಿ ಮನಸ್ಸಿನಿಂದ, ದೇಶಾಭಿಮಾನದಿಂದ ಮತ್ತು ಇಲ್ಲಿಯ ಸಮುದಾಯದ ಮೇಲಿನ ಪ್ರೀತಿಯಿಂದ ಇವರೆಲ್ಲರನ್ನೂ ಒಟ್ಟಿಗೆ ತರಬೇಕು ಅನ್ನುವಂತ ಸತತ ಪ್ರಯತ್ನ ಮಾಡಿದ್ರು
ಮತ್ತು ಇವತ್ತು 100 ವರ್ಷಗಳವರೆಗೆ ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮಾಡ್ಕೊಂಡು ಬಂದಿದೆ ಅಂದ್ರೆ ಇದೊಂದು ಸಂಘಟಿತವಾದಂತ ಅತ್ಯಂತ ಒಳ್ಳೆ ಪ್ರಯತ್ನ ಆಗಿತ್ತು ಮತ್ತು ಇವತ್ತಿಗೂ ಅದು ಮುಂದುವರಿತಾ ಇದೆ. ಇವತ್ತಿಗೆ ಮುಗುದಿಲ್ಲ. ಸಂಘ ಪ್ರಾರಂಭ ಆದಾಗ ಡಾಕ್ಟರ್ ಹೆಡ್ಗೇವಾರ್ ಅವ್ರ ಮನಸ್ಸಿನಲ್ಲಿ ಇತ್ತು, ಕೆಲವೇ ವರ್ಷಗಳಲ್ಲಿ ಇದರದೊಂದು ಗುರಿ ಮುಟ್ಟಬೇಕು, ಇದೊಂದು ದೇಶದಲ್ಲಿ ವಾತಾವರಣ ನಿರ್ಮಾಣ ಆಗಬೇಕು, ಜಾತಿಗಳ ಪ್ರಭಾವ ಕಡಿಮೆ ಇರುವಂತ ಅಥವಾ ಇಲ್ಲದೆ ಆಗುವಂತ ಸ್ವಚ್ಛ ಮನಸ್ಸಿನ ಸುಸಂಸ್ಕೃತರಾದಂತ ಸುಶೀಲರಾದಂತ ಜನರನ್ನ ನಿರ್ಮಾಣ ಆಗುವಂತ ಒಂದು ಗುರಿ ನಾವು ಮುಟ್ಟಬೇಕು. ಎಲ್ಲರನ್ನೂ ಮಾಡಕ್ಕಾಗ್ಲಿಕ್ಕಿಲ್ಲ, ಆದ್ರೆ ಅದಕ್ಕೊಂದು ಕ್ರಿಟಿಕಲ್ ನಂಬರ್ ಅಂತ ಇರುತ್ತೆ. 100ಕ್ಕೆ 1, ಗ್ರಾಮೀಣ ಭಾಗದಲ್ಲಿ ಆದ್ರೆ 100ಕ್ಕೆ 1, 2, ಶಹರಗಳಲ್ಲಿ ಆದ್ರೆ 100ಕ್ಕೆ 3, 4 ಜನ ಬೇಕಾಗ್ತಾರೆ. ಇಷ್ಟು ಜನ ಒಂದ್ಸಲ ಈ ಐಡಿಯಾಲಜಿ ಅಥವಾ ಈ ವಿಚಾರದ ವ್ಯವಸ್ಥೆಯಲ್ಲಿ ಬಂದ್ರು ಅಂದ್ರೆ ಸಮಾಜ ತನ್ನಷ್ಟಕ್ಕೆ ತಾನೇ ಆ ಕ್ರೂಸಿಯಲ್ ನಂಬರ್, ಕ್ರಿಟಿಕಲ್ ನಂಬರ್ ದಾಟಿ ಅನ್ನುವಂತ ಒಂದು ವಿಶ್ವಾಸದಿಂದ ಅವತ್ತು ಪ್ರಾರಂಭ ಮಾಡಿದ್ರು. ಆದ್ರೆ ನಮ್ಮ ಇವತ್ತಿನ ನೋವೇನು ಅಂದ್ರೆ 100 ವರ್ಷಗಳಾದ್ರೂ ಅದನ್ನ ಮಾಡಕ್ ಆಗಿಲ್ಲ ಅನ್ನೋದು. ಅದನ್ನ ಮಾಡುವಂತ ಪ್ರಯತ್ನವನ್ನ ನಾವಿನ್ನೂ ಮುಂದುವರಿಸ್ತಾ ಇದ್ದೇವೆ ಮತ್ತು ಇಷ್ಟು ವರ್ಷಗಳ ನಂತರ ಅಷ್ಟೇ ಚರ್ಚೆ ಮಾಡ್ತಾ ಇದ್ದೇವೆ. ನಾವು ಉಳಿದ ರಾಜಕೀಯ ಪಕ್ಷಗಳ ಚರ್ಚೆಗೆ ಹೋಗದೇ ಇರೋದ್ರಿಂದ ನನ್ನ ಮನಸ್ಸಿನಲ್ಲಿ ಅಥವಾ ಸಂಘದಲ್ಲಿ ಇರುವಂತ ಕಾಂಗ್ರೆಸ್ ಬಗ್ಗೆ 4 ಒಳ್ಳೆ ಮಾತುಗಳನ್ನು ನಾನು ಹೇಳಿದ್ದೇನೆ. ಯಾಕೆಂದ್ರೆ ಮಾಡಿದಂತ ಪ್ರಯತ್ನ ಕೆಲವು ಮಟ್ಟಿಗೆ ಯಶಸ್ವಿಯಾಗಿದೆ, ಇನ್ನೂ ಆಗ್ಬೇಕಾಗಿದ್ದು. ಎಸ್, ಅದ್ ಸರಿ ಸರ್. ಈಗ ಹರಿಪ್ರಸಾದ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಂಚ್ ಆಫ್ ಥಾಟ್ಸ್ ನ ಯಾವ ಪುಟಗಳಲ್ಲಿ ಈ ಆಂತರಿಕ ಶತ್ರುಗಳು ಅನ್ನುವಂತಹ ಪದ ಪ್ರಯೋಗ ಬಂದಿದೆ ಅನ್ನುವಂಥದ್ದು, ಅದನ್ನ ನೀವು ಒಪ್ತಾ ಇಲ್ವಾ? ನೀವು ಆತರ ಬಂದಿಲ್ಲ ಅಂತ ಹೇಳ್ತೀರಾ? ಯಾರು ಶತ್ರುಗಳ ತರ ಬಿಹೇವ್ ಮಾಡಿದ್ದಾರೆ, ಅಲ್ಲಿ ಧರ್ಮದ ವಿಷಯ ಬಂದಿಲ್ಲ. ಕಮ್ಯುನಿಸ್ಟರು ಕೂಡ ಶತ್ರುಗಳ ತರ ವರ್ಕ್ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳು ವರ್ಕ್ ಮಾಡಿವೆ, ಅದನ್ನು ಗುರೂಜಿ ಅವರು ಹೇಳಿದ್ದಾರೆ. ಯಾರು ಈ ಪ್ರಯತ್ನ ಏನಿದೆ ದೇಶವನ್ನ ಒಟ್ಟಾಗಿ ಗಟ್ಟಿಯಾಗಿ ಸುಸಂಸ್ಕೃತವಾಗಿ ಜಾತಿಗಳ ಪ್ರಭಾವ ಕಡಿಮೆ ಇರುವಂಗ್ ಮಾಡ್ಬೇಕು ಅನ್ನುವಂತ ಸಚ್ಚಾರಿತ್ರವಂತ ಸಮುದಾಯವನ್ನು ನಿರ್ಮಾಣ ಮಾಡ್ಬೇಕು ಅಂತ ಪ್ರಯತ್ನ ಅವರು ಎಲ್ಲರೂ ವೈರಿಗಳೇ ಅಂತ ಇಟ್ಕೊಂಡು ಕೆಲಸ ಮಾಡ್ಬೇಕು. ಆಧಾರದ ಮೇಲೆ ಈ ದೇಶದಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೇನು ನಮ್ಮ ಪುರೋಹಿತರು ಪೂಜೆ ಮಾಡೋದಕ್ಕೆ ಮೊದಲು ಭರತ ವರ್ಷೆ ಜಂಬೂ ದ್ವೀಪೆ ಗಂಗಾ ತೀರೆ ಅಂತ ಹೇಳಿ ಅವರು ಹೇಳ್ತಾರೆ. ಪುರಾಣದಲ್ಲಿ ಇದೇ ವಿನಃ ಭಾರತ ದೇಶ ಅಂತೇಳಿ ಇತಿಹಾಸದಲ್ಲಿ ಎಲ್ಲೂ ಸಹ ಭಾರತ ದೇಶ ಅನ್ನೋದು ಇಲ್ಲ. ಇತಿಹಾಸದಲ್ಲಿ ನೀವು ನೋಡಕ್ ಹೋದಾಗ ಈ ದೇಶದಲ್ಲಿ 562 ರಾಜ ಮಹಾರಾಜರಿದ್ರು. ಇದರಲ್ಲಿ ಈಗ ಅಧಿಕೃತವಾಗಿ 22 ಭಾಷೆ ಇದೆ, 26 ಭಾಷೆ ಕ್ಯೂನಲ್ಲಿ ನಿಂತಿದೆ, ನಮಗೂ ಅಧಿಕೃತವಾದ ಭಾಷೆ ಕೊಡಿ ಅಂತ ಹೇಳಿ. 4,500 ಜಾತಿಗಳಿದೆ, 7 ಬಹುದೊಡ್ಡ ಧರ್ಮಗಳಿರ್ತಕ್ಕಂಥ ರಾಷ್ಟ್ರವನ್ನ, ರಾಷ್ಟ್ರದ ಪರಿಕಲ್ಪನೆಯನ್ನ ಕೊಟ್ಟಿರೋದು ಮಹಾತ್ಮ ಗಾಂಧಿಯವರ ಹೋರಾಟ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ನಮಗೆ ಸ್ವಾತಂತ್ರ್ಯ ಯಾಕೆ ಬೇಕು ಅಂತ ಹೇಳಿದ್ರೆ, ಭಾರತ ದೇಶದ ಪರಿಕಲ್ಪನೆ ಕಾಶ್ಮೀರಿಂದ ಕನ್ಯಾಕುಮಾರಿ, ಕಚ್ದಿಂದ ಕೊಹಿಮಾ ಅಂತ ನಾವ್ ಏನ್ ಹೇಳ್ತೀವಿ ನೋಡಿ, ಅದರ ಪರಿಕಲ್ಪನೆ ಬಂದಿದ್ದೆ 1947ನೇ ಇಸ್ವಿನಲ್ಲಿ. 17 ಪ್ರಾಂತ್ಯಗಳಿದ್ದಿದ್ದು ಬ್ರಿಟಿಷರ ಕೈಗಳಗಡೆ. 562 ರಾಜ ಮಹಾರಾಜ, ಅದರಲ್ಲಿ ಮುಸ್ಲಿಂ ರಾಜರು ಇದ್ರು, ಕ್ಷತ್ರಿಯರು ರಾಜರು ಇದ್ರು, ಬ್ರಾಹ್ಮಣರು ರಾಜರು ಇದ್ರು, ಕೆಲವು ಆದಿವಾಸಿ ರಾಜರು, ಬಿರ್ಸಾ ಮುಂಡಾ ಅಂತ ಹೇಳಿ ಆದಿವಾಸಿ ರಾಜರು ಸಹ ಎಲ್ಲ ಇದ್ರು. ನೀವು ಅಸ್ಸಾಂಗೆ ಹೋದ್ರೆ ಅಲ್ಲಿ ಅಹೋಮ್ ಅಂತೇಳಿ ಅವ್ರದ್ದೆಲ್ಲ ರಾಜಮನೆತನ ಇರ್ತಕ್ಕಂಥದ್ದೆಲ್ಲ ಬರ್ಮಾ, ಥೈಲ್ಯಾಂಡ್ ಅಲ್ಲಿ ಇರ್ತಕ್ಕಂಥವ್ರು. ಇವರೆಲ್ಲರೂ ಸಹ ರಾಜ ಮಹಾರಾಜ ಇವ್ರನ್ನೆಲ್ಲ ಒಂದು ಮಾಡಿ ರಾಷ್ಟ್ರದ ಪರಿಕಲ್ಪನೆ ಕೊಟ್ಟಿದ್ದು. ಇವ್ರೇನಾದ್ರೂ ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತ ಹೇಳಿ ಆಗ್ಲೂ ಸಹ ಸಕ್ರಿಯವಾಗಿ 1937ನೇ ಇಸ್ವಿನಲ್ಲಿ ಪ್ರಾವಿನ್ಷಿಯಲ್ ಅಸೆಂಬ್ಲಿಗೆ ಚುನಾವಣೆ ಆಗುತ್ತೆ. ಆಗ ಮುಸ್ಲಿಂ ಲೀಗ್ ಕಂಟೆಸ್ಟ್ ಮಾಡುತ್ತೆ, ನನಗಿರೋ ಮೈನಾರಿಟಿಗಳು 20% ಓಟ್ ಕೊಟ್ರೆ ನನ್ಗೆ ಅಧಿಕಾರ ಬರುತ್ತೆ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ನಾಯಕತ್ವದಲ್ಲಿ ಫೈಟ್ ಆಗುತ್ತೆ. ಸಾವರ್ಕರ್ ಅವರು ಹಿಂದೂ ಮಹಾಸಭಾದ ಹೆಸರಲ್ಲಿ ಅವ್ರು ಫೈಟ್ ಮಾಡ್ತಾರೆ, ಈ ಎಲ್ಲಾ ಹಿಂದೂಗಳು ನಮ್ಗೆ ಓಟ್ ಮಾಡಿದ್ರೆ ಬರುತ್ತೆ ಅಂತ ಹೇಳಿ. ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಹೆಸರಲ್ಲಿ ನಾವೆಲ್ಲ ಭಾರತೀಯರು ಅಂತ ಹೇಳಿ ಫೈಟ್ ಮಾಡ್ತಾರೆ. ಆಗ ಹಿಂದೂ ಮಹಾಸಭಕ್ಕೆ ಬಂದಿದ್ದ ಓಟು 2.4%, 1.2 ಮುಸ್ಲಿಂ ಲೀಗ್ ಬಂತು. ಆತರ ಪ್ರಚಂಡ ಬಹುಮತದಿಂದ ಪ್ರಾವಿನ್ಷಿಯಲ್ ಅಸೆಂಬ್ಲಿನ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ಆಗುತ್ತೆ. ಆಗ್ಲೇ ಜನ ರಿಜೆಕ್ಟ್ ಮಾಡಿದ್ದಾರೆ, ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಆಗ್ಬಾರ್ದು, ಇದು ರಾಷ್ಟ್ರದ ಹೆಸರಲ್ಲಿ ಆಗ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾವು ಸಂವಿಧಾನವನ್ನ 1920ನೇ ಇಸ್ವಿಯಿಂದ ಸಂವಿಧಾನದ ಪ್ರಕ್ರಿಯೆ ನಡೆದಿದೆ. ಲಾಹೋರಿಂದ ಹಿಡಿದು ತದನಂತರ 1935ರಲ್ಲಿ ಪೂರ್ಣ ಸ್ವರಾಜ್ಯ ಬೇಕು ಅಂದಾಗ, ಆಮೇಲೆ 1935ನೇ ಇಸ್ವಿಯಲ್ಲಿ MN ರಾಯ್ ಅವರು ಏನು ವಾಮನಾಚಾರ್ಯ ಅವ್ರು ಹೇಳಿದ್ರು,
ಕಮ್ಯುನಿಸ್ಟ್ ಅವರು ಅಂತ ಹೇಳಿ, ಎಂ ಎನ್ ರಾಯರ್ ಅವರು, ಮನ್ವೇಂದ್ರನಾಥ್ ರಾಯ್ ಅಂತ ಹೇಳಿ ಕಮ್ಯುನಿಸ್ಟ್ ನಾಯಕರವರು. ಅವರು ಬ್ರಿಟಿಷರ್ಗೆ ಹೇಳ್ತಾರೆ, ನೀವು ನಮ್ಗೆ ಹೇಳ್ಬಿಡಿ, ನಮಗ್ ಶಕ್ತಿ ಇಲ್ಲ ಅಂತ ಹೇಳಿ ಸಂವಿಧಾನ ಮಾಡ್ಲಿಕ್ಕೆ. ಸಂವಿಧಾನ ಮಾಡ್ತೀವಿ ಅಂತ ಹೇಳಿ 1935 ಇಸ್ವಿನಲ್ಲಿ ಬಂದಾಗ ಶುರು ಆಗುತ್ತೆ. 1935 ಇಸ್ವಿನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಂತ ಬರುತ್ತೆ. ಆಗ ಬ್ರಿಟಿಷರು ಅವಕಾಶ ಕೊಡ್ತಾರೆ, ಯಾರಿಗ್ ಬೇಕು ಅವರು ಪಾಕಿಸ್ತಾನ್ಗೆ ಹೋಗ್ಬೋದು, ಯಾರು ಬೇಕು ಮುಸ್ಲಿಂ ಹೋಗ್ಬೋದು, ಯಾರು ಬೇಕಾದ್ರೆ ಹಿಂದೂ ಬರ್ಬೋದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಕೆಲವು ಬಹಳಷ್ಟು ಜನ ಹಿಂದೂ, ಅದು ಆವಾಗ ಕ್ಲಿಯರ್ ಡಿವೈಡ್ ಆಗುತ್ತೆ ಪಾಕಿಸ್ತಾನ್ ಮತ್ತು ಇಂಡಿಯಾ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕೂಡ ಯಾರೂ ಸಹ ಮಹಾತ್ಮ ಗಾಂಧಿ ಅವರು ಏನ್ ಹೇಳಿದ್ರೆ, ಯಾರೂ ಸಹ ಅವ್ರು ಯಾವತ್ತಿಗೂ ಸಹ ಮಹಾತ್ಮ ಗಾಂಧಿ ಅವರು ಈ ದೇಶ ವಿಭಾಗ ಆಗ್ಬೇಕು ಅಂತ ಹೇಳಿ ಒಪ್ದವ್ರಲ್ಲ. ಸುಮ್ನೆ ಮಹಾತ್ಮ ಗಾಂಧಿ ಅವರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಮಹಾತ್ಮ ಗಾಂಧಿ ಅವರು 55 ಕೋಟಿ ಕೊಡ್ಲೇಬೇಕು ಅಂತ ಹೇಳಿ ನಿಂತರು, ಅದಕ್ಕೆ ಗೋಡ್ಸೆ ಅವರು ಹೋಗಿ ಅವ್ರನ್ನ ಕೊಲೆ ಮಾಡಿದ್ರು ಅಂತ ಹೇಳಿ. ಮಹಾತ್ಮ ಗಾಂಧಿ ಅವರ ನಿರ್ಣಯ ಅಲ್ಲ. ದೇಶ ಇಬ್ಬಾಗ ಆಗುವಾಗ ಬ್ರಿಟಿಷ್ ಅಲ್ಲಿ ಇರ್ತಕ್ಕಂಥ ಮೌಂಟ್ ಬ್ಯಾಟನ್ ಅವರು ಏನೇನು ಆ ಪಾಕಿಸ್ತಾನ್ಗೆ ಏನ್ ಹೋಗ್ಬೇಕು, ಇಂಡಿಯಾ ದೇಶದಲ್ಲಿ ಏನ್ ಉಳ್ಕೊಳ್ಬೇಕು ಅಂತ ಹೇಳಿ ಟ್ಯಾಂಕ್ಗಳು, ಏರೋಪ್ಲೇನ್ಗಳೆಲ್ಲ ಡಿವೈಡ್ ಆದ್ಮೇಲೆ 55 ಕೋಟಿ ರೂಪಾಯಿ ಕೊಡ್ಬೇಕು ಅಂತ ಬ್ರಿಟಿಷರು ನಿರ್ಣಯ ಮಾಡಿದ್ದು. ಅದು ಅಗ್ರಿಮೆಂಟ್ ನ ನೀವು ಒಪ್ಕೊಳ್ಳಿ ಅಂತ ಹೇಳಿ ಮಹಾತ್ಮ ಗಾಂಧಿ ಹೇಳಿದ್ರೆ, ಇವರು ಪಾಕಿಸ್ತಾನ್ಗೆ 55 ಕೋಟಿ ಕೊಡಿ ಅಂತ ಹೇಳಿ ಅಪಪ್ರಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇತಿಹಾಸದಲ್ಲಿ ಬಹಳ ಸ್ಪಷ್ಟವಾಗಿದೆ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತಿಗೂ ಸಹ ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಪಾಲ್ಗೊಂಡಿಲ್ಲ. ಅವ್ರದ್ದೇನಿದ್ರೂ ಸಹ ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತ ಹೇಳಿ ಹೋರಾಟದಲ್ಲೇ ಇದ್ರು ವಿನಃ ಬ್ರಿಟಿಷರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ನಡ್ಕೊಂಡು ಬಂದಿರ್ತಕ್ಕಂಥದ್ದು ಇತಿಹಾಸ.